ಇವತ್ತು ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿರವರ ಹೆಸರನ್ನು ಉದ್ದೇಶಪೂರ್ವಕವಾಗಿ ಬದಲಾವಣೆ ಮಾಡುವುದರ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದಂತಹ ಮಹಾತ್ಮ ಗಾಂಧಿರವರಿಗೆ ಇವತ್ತು ಕಳಂಕ ತರ್ತಾ ಇದೆ. ಮಹಾತ್ಮ ಗಾಂಧಿ, ಅಂಬೇಡ್ಕರ್, ನೆಹರು ವಿರೋಧಿ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಅಂತ ಈಗಾಗಲೇ ಮತ್ತೊಮ್ಮೆ ಸಾಬೀತಾಗಿದೆ. ದೇಶದ ಇತಿಹಾಸದಲ್ಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೆ ತಂದು ಪ್ರತಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಿರುದ್ಯೋಗಿಗೆ ಉದ್ಯೋಗ ಕೊಡಬೇಕನ್ನತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆ ಇದು. ಈ ಯೋಜನೆನ ವಿಶ್ವಸಂಸ್ಥೆನೇ ಇವತ್ತು ಸ್ವಾಗತ ಮಾಡಿ ಶ್ಲಾಘನೆ ಮಾಡಿದೆ. ಅಂಥ ಯೋಜನೆ ಇವತ್ತು ಬದಿಗೊತ್ತಿ ಮಹಾತ್ಮ ಗಾಂಧಿ ಹೆಸರಿಗೆ ಕಳಂಕ ತರ ಪ್ರಯತ್ನ ಪಡ್ತಾ ಇರತಕ್ಕಂಥ ಬಿಜೆಪಿಯ ರಣಹೇಡಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು ಪ್ರತಿಭಟನೆ ಮಾಡೋ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಮಹಾತ್ಮ ಗಾಂಧಿರವರ ಹೆಸರನ್ನ ನೀವು ಬದಲಾವಣೆ ಮಾಡಬಹುದು, ಆದರೆ ಮಹಾತ್ಮ ಗಾಂಧಿರವರ ಸಿದ್ಧಾಂತನ ನೀವು ಬದಲಾವಣೆ ಮಾಡಲಿಕ್ಕೆ ನಿಮ್ಮ ಜನ್ಮದಲ್ಲೂ ಆಗಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಮಹಾತ್ಮ ಗಾಂಧಿಯವರಿಗೆ ನೀವು ಅಪಮಾನ ಮಾಡುವುದರ ಮೂಲಕ ಇವತ್ತು ದೇಶದ್ರೋಹಿಗಳು ಯಾರಾದ್ರಿದ್ರೆ ಅದು ನಿಜವಾದ ದೇಶದ್ರೋಹಿಗಳು ಯಾರು ಅಂದರೆ ಅದು ಕೇಂದ್ರದ ಬಿಜೆಪಿ ಸರ್ಕಾರದವರು, ಬಿಜೆಪಿ ನಾಯಕರು. ಇವತ್ತು ನರೇಂದ್ರ ಮೋದಿ, ಅಮಿತ್ ಶಾ ಇಬ್ಬರು ಸೇರಿ ಮಹಾತ್ಮ ಗಾಂಧಿರವರ ಹೆಸರಿಗೆ ಕಳಂಕ ತರ ಪ್ರಯತ್ನ ಮಾಡ್ತಾ ಇದ್ದೀರಾ. ಮುಂದಿನ ದಿನದಲ್ಲಿ ಜನ ನಿಮಗೆ ಯಾವ ರೀತಿ ಉತ್ತರ ಕೊಡ್ತಾರಂತ ನೀವು ಯೋಚನೆ ಮಾಡಬೇಕು. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಅಲ್ಲ, ಬಿಜೆಪಿ ಮುಕ್ತ ಭಾರತನ ಇವತ್ತು ಮಹಾತ್ಮ ಗಾಂಧಿ ಅಭಿಮಾನಿಗಳು ಮಾಡ್ತಾರೆ ಅನ್ನತಕ್ಕಂಥ ಎಚ್ಚರಿಕೆನ ಈ ಪ್ರತಿಭಟನೆ ಮೂಲಕ ಕೊಡ್ತಾ ಇದ್ದೀವಿ. ಇನ್ನಷ್ಟು ಪ್ರತಿಭಟನೆ ಮಾಡ್ತೀರಾ ರಾಜ್ಯಾದ್ಯಂತ? ಈಗ ಆಲ್ರೆಡಿ ಇಡೀ ದೇಶವ್ಯಾಪಿ ಪ್ರತಿಭಟನೆ ನಡೆಸ್ತಾ ಇದೆ. ಎಐಸಿಸಿ ಸೂಚನೆ ಮೇರೆಗೆ ಇವತ್ತು ಪ್ರತಿಭಟನೆ ಈಗಾಗಲೇ ಪ್ರಾರಂಭ ಆಗಿದೆ. ಇವತ್ತು ಬೆಳಗಾವಿಯ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಮಹಾತ್ಮ ಗಾಂಧಿ ಅಂದರೆ ಇಡೀ ವಿಶ್ವಕ್ಕೆ ಗೊತ್ತಿದೆ. ಗಾಂಧಿ ಅಂದರೆ ಅದು ಮಹಾತ್ಮ ಗಾಂಧಿ ಅಂತ ಹೆಸರು ಹೇಳ್ತಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಭಾಳ ಕಣ್ಣಲ್ಲಿ ಬೇರೆ ಕಡೆ ಎಲ್ಲ ನೀರು ಬರುತ್ತೆ. ಯಾಕಂದರೆ ಗಾಂಧಿ ಅಂದರೆ ನಮ್ಮ ಗಾಂಧಿ ಪರಿವಾರ ಅಂತ. ಗಾಂಧಿ ಪರಿವಾರ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದೆ. ನರೇಂದ್ರ ಮೋದಿ ಆಗಲಿ, ಅವ್ರ ಕುಟುಂಬದವರಾಗಲಿ, ಬಿಜೆಪಿಯವರಾಗಲಿ ಯಾರಾದರೂ ದೇಶಕ್ಕೋಸ್ಕರ ಒಬ್ಬರು ಪ್ರಾಣತ್ಯಾಗ ಮಾಡಿದಾರಾ? RSS ಮಾಡಿದ್ಯಾ? ಬಿಜೆಪಿ ಮಾಡಿದ್ಯಾ? ಇಂತಹ ರಣಹೇಡಿಗಳು ಮಹಾತ್ಮ ಗಾಂಧಿ ಹೆಸರನ್ನ ಬದಲಾವಣೆ ಮಾಡಿದಕ್ಕೆ ದೇಶ ಬದಲಾವಣೆ ಆಗುತ್ತೆ ಅಂತ ತಿಳ್ಕೊಂಡಿದ್ರೆ ಮಹಾತ್ಮ ಗಾಂಧಿಯವರನ್ನ ಎಷ್ಟು ಇವರು ಅಪಪ್ರಚಾರ ಮಾಡ್ತಾರೋ ಅಷ್ಟು ಮುನ್ನೆಲೆಗೆ ಬರುತ್ತೆ. ಮಹಾತ್ಮ ಗಾಂಧಿಯವರ ಅಭಿಮಾನಿಗಳು ಇಡೀ ವಿಶ್ವದಲ್ಲೇ ಇದ್ದಾರೆ. ಈ ರೀತಿ ರಣಹೇಡಿಗಳು ಈ ರೀತಿ ಕುತಂತ್ರ ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಯೋಜನವೂ ಆಗಲ್ಲ. ಆ ಪ್ರಯೋಜನನ ಇವತ್ತು ಸದುಬಳಕೆ ಮಾಡ್ಕೊಬೇಕಂತಕ್ಕಂಥದ್ದು, ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಬೇಕಂತಕ್ಕಂಥ ಕುತಂತ್ರನ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದ್ದರಿಂದ ಅವರಿಗೆ ದೇಶದ ಜನ ಸೂಕ್ತವಾದಂಥ ಉತ್ತರನ ಕೊಡ್ತಾರೆ. ಮಹಾತ್ಮ ಗಾಂಧಿ ಯಾವತ್ತಿದ್ರೂ ಅಹಿಂಸಾ ಮಾರ್ಗದಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರು. ಅವರ ಹೆಸರು ಅಜರಾಮರವಾಗಿರುತ್ತೆ. ವಿಶ್ವ ಎಲ್ಲುವರೆಗೂ ಇರುತ್ತೋ ಅಲ್ಲಿವರೆಗೂ ಗಾಂಧಿ ಹೆಸರು ಇರುತ್ತೆ. ಬಿಜೆಪಿ ಹೆಸರು ಇನ್ನೇನು ಮುಂದಿನ ದಿನದಲ್ಲಿ ನಶಿಸಿ ಹೋಗೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ.